ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ. ಬನ್ನಿ, ಈಗ ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಹಬ್ಬಗಳು ಸ್ಟಾರ್ಟ್ ಆಯ್ತು ನೋಡಿ. ವಿಡಿಯೋ ಅಪ್ಲೋಡ್ ಮಾಡೋದಾಗಿರಲಿಲ್ಲ. ನಂತರದಲ್ಲಿ 2-3 ದಿನ ಆಯಿತು, ನನಗೂ ಕೂಡ ಸ್ವಲ್ಪ ಆರಾಮಿರಲಿಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ನಾವು ಅಯೋಧ್ಯೆ ಮುಗಿದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನೋಡಿಕೊಂಡು ಈಗ ನಾವು ನೇಪಾಳ ಟ್ರಿಪ್ಪಿಗೆ ಆಗಿ ನೇಪಾಳ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಚೆಕ್ಕಿಂಗ್ ಇತ್ತು, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿವಿ. ನೋಡ್ತಾ ಇರ್ಬೋದು ನೀವು. ನೇಪಾಳ ಎಂಟ್ರೆನ್ಸನ್ನೇ ನಮ್ಗೆ ಚೆಕ್ಕಿಂಗ್ ಎಲ್ಲ ಇತ್ತು ನೋಡಿ. ಅದೆಲ್ಲ ಮುಗಿಸ್ಕೊಂಡು ನಾವು ಈಗ ನೇಪಾಳಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಂತರದಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಕೂಡ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ತೀನಿ ನೋಡಿ. ನೇಪಾಳದಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಏನೇನು ದೇವಸ್ಥಾನ ಇದ್ದಾವೆ ಅವೆಲ್ಲ ನೋಡಿಕೊಂಡು ನೇಪಾಳದಲ್ಲಿರುವಂಥ ಮುಕ್ತಿನಾಥಕ್ಕೆ ಕೂಡ ಹೋಗಿ ಬರ್ತೀವಿ ನೋಡಿ ನಾವು. ಪಶುಪತಿನಾಥ್ ದೇವಸ್ಥಾನ, ನಂತರ ಮನೋಕಾಮಿನಿ ದೇವಿ ದೇವಸ್ಥಾನ ಎಲ್ಲ ಕೂಡ ನೇಪಾಳದಲ್ಲಿದ್ದಾವೆ. ಹಾಗಾಗಿ ಅವನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಈಗ ನಾವು ನೇಪಾಳ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಟು ನಿಮ್ಮದು ಹಾಂ 301 ನಮ್ಮದು, 302 ನಿಮ್ಮದು, 301 ನಮ್ಮದು, 302 ನಿಮ್ಮದು. ವಾವ್, ಇದೆಷ್ಟು ಚೆನ್ನಾಗದ ನೋಡಿ. ಮಸ್ತ್ ಅದ ನಿಮ್ಮದು ರೂಮ್, ಮಸ್ತ್ ಅದ. ಇದು ಬಾಲ್ಕನಿ ಬಂದದ ನಿಮ್ಮದು, ತೆಗಿಲಿಕ್ಕೆ ಬರ್ತದ ಅದು. ಭಾರಿ ಆತಾರೆ. ಚೇರ್ಗೆ ಹಾಕ್ಕೊಂಡು ಇಬ್ಬರು ಆಂಟಿ ನೀವು ಇಬ್ಬರು ಕುತ್ಕೊಂಡ್ರೆ ಸೂಪರ್. ವಾವ್, ನೇಪಾಳ್ ಬಿಲ್ಡಿಂಗ್. ಹೌದು, ಸೂಪರ್ ಸೂಪರ್ ನೇಪಾಳ್ ಬಿಲ್ಡಿಂಗ್. ನಾವು ನೇಪಾಳಿಗೆ ಬಂದ ತಕ್ಷಣ, ರೀಚ್ ಆದ ತಕ್ಷಣ ಪೋಖ್ರಾ ಅಂಥೇಳಿ ಆ ಊರಿಗೆ ಬಂದ್ವಿ ನೋಡಿ. ಬಂದ ನಂತರ ನಮಗೆಲ್ಲ ರೂಮೆಲ್ಲ ಕೊಟ್ಟರು ನೋಡಿ. ಅದೆಲ್ಲ ಕೊಟ್ಟ ನಂತರ ನಾವು ರೂಮ್ನಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಊಟಕ್ಕಾಗಿ ಬಂದಿದ್ದೀವಿ, ರಾತ್ರಿ ಡಿನ್ನರಿಗಾಗಿ. ನೋಡ್ತಾ ಇರ್ಬೋದು, ತುಂಬ ವೆರೈಟೀಸ್ ಕೂಡ ಇದ್ದು ನೋಡಿ. ರೈಸ್ ಎಲ್ಲ ಇರುತ್ತೆ ಈ ಸೈಡು, ಬಟ್ ಸ್ವಲ್ಪ ಬಾಸುಮತಿ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ. ಸ್ವಲ್ಪ ಏನಂತಾರೆ, ಉದುರಾಗಿ ಭಾಳ ಇರುತ್ತೆ. ಬಟ್ ಓಕೆ, ಚೆನ್ನಾಗಿರುತ್ತೆ. ಊಟ ಎಲ್ಲ ವೆರೈಟೀಸ್ ಆಗಿರುತ್ತೆ, ಫ್ರೂಟ್ಸ್ಗಳು ಎಲ್ಲ ಇರುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವು. ನಾವು ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಮಗೆ ಬಂದಿರೋದು 3rd ಫ್ಲೋರ್ನಲ್ಲಿ ರೂಮ್ ಇತ್ತು ನೋಡಿ. ಹಾಗಾಗಿ ನಾವು ಕೂಡ ಅಲ್ಲಿದ್ವಿ. ನಂತರ ಫಸ್ಟ್ ಫ್ಲೋರ್ನಲ್ಲಿ ಕೂಡ ಸ್ವಲ್ಪ ಜನ ಇದ್ದರು. ಅವರಿಗೆಲ್ಲ ಗುಡ್ ನೈಟ್ ಹೇಳಿಬಿಟ್ಟು ನಾವು ಕೂಡ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ ನೋಡಿ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೇ ಎಲ್ಲ ಕಡೆ ಸುತ್ತಾಡ್ಲಿಕ್ಕಾಗಿ ನೋಡ್ಕೊಂಡು ಬರೋಣ, ದೇವಸ್ಥಾನ ಏನೇನಿದಾವೆ ಪೋಖ್ರಾದಲ್ಲಿ ಅಂಥೇಳಿ. ಬೇಗನೆ ಊಟ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡೋಣ ಅಂಥೇಳಿ ಈಗ ಎಲ್ಲರೂ ಸೇರಿಬಿಟ್ಟು ಬೇಗನೆ ಊಟ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಾವು ಈಗ ನೇಪಾಳ ಟ್ರಿಪ್ ಸ್ಟಾರ್ಟ್ ಆಗಿದೆ ನೋಡಿ ನಮ್ಮದು. ಇದಾದ ನಂತರ ನಾವು ಇನ್ನು ಎಲ್ಲೆಲ್ಲಿ ಹೋಗ್ತೀವಿ ಏನಂತೇಳಿ ನೀವು ಕಂಟಿನ್ಯೂ ಆಗಿ ನನ್ನ ವೀಡಿಯೋಗಳು ನೋಡ್ಕೋತಾ ಹೋದರೆ ನಾವು ಎಲ್ಲಿ ಹೋಗಿರ್ತೀವಿ ಅನ್ನೋದು ಕೂಡ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ನೋಡಿ. ಇಷ್ಟಪಟ್ಟು ಕಷ್ಟಪಟ್ಟು ಏನೋ ಒಂದು ರೀತಿಯಿಂದ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಭಾಳಷ್ಟು ವೀಡಿಯೋಸ್ಗಳೆಲ್ಲ ಮಿಸ್ ಆಗಿದ್ದಾವೆ. ಇನ್ನೂ ಒಂದು ಏನು ಹೋಟೆಲು ಅದೆಲ್ಲ ಹೋಗಿದ್ದು ಅದೆಲ್ಲ ಮಿಸ್ ಆಗಿದೆ ನೋಡಿ. ಗೈಡ್ ಕೂಡ ತುಂಬ ಚೆನ್ನಾಗಿದ್ದರು ನಮ್ಮ ಜೊತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗಿ ನೋಡಂತ ಕೇಳ್ತೀನಿ ನೋಡಿ. ಹೇಳಿದ್ನಲ್ಲ, ಪ್ರತಿಯೊಬ್ಬರು ಕೂಡ ನನಗೆ ವೀಡಿಯೋ ಮಾಡ್ತಿರ್ಬೇಕಾದ್ರೆ, ಫೋಟೋ ತೆಗಿತಿರ್ಬೇಕಾದ್ರೆ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹೇಳ್ತಾಯಿದ್ದೀನಿ ನಾನು. ತುಂಬ ಏನಂತಾರೆ,
ಓಕೆ ಮಾಡ್ಕೊ, ವಿಡಿಯೋ ಮಾಡ್ಕೊ, ಫೋಟೋ ತಕ್ಕೋ, ನೆನಪಿರುತ್ತೆ ನಮಗೂ ಕೂಡ. ವಿಡಿಯೋ ಅಪ್ಲೋಡ್ ಮಾಡು, ಹಾಗೆ ಗ್ರೂಪಿಗೆ ಕೂಡ ಆ್ಯಡ್ ಮಾಡು ನೀನು ಫೋಟೋ ವೀಡಿಯೋಸ್ ಕೂಡ ಅಂತ ಹೇಳ್ತಾ ಇದ್ರು ನನಗೆ. ಹಾಗೆ ನಾನು ಕೂಡ ಊಟ ಅದೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಬಂದೆ ನೋಡಿ. ಚೆನ್ನಾಗಿತ್ತು ಊಟ ಅಂತಲೇ ಹೇಳ್ಬೋದು. ಇವ್ರದ್ದೆಲ್ಲ ಬಂದು ಸೆಕೆಂಡ್ ಫ್ಲೋರ್ ಇತ್ತು, ನಮ್ಮದು ತರ್ಡ್ ಫ್ಲೋರ್ ಇತ್ತು. ಇವರಿಗೆಲ್ಲ ಗುಡ್ ನೈಟ್ ಹೇಳಿಬಿಟ್ಟು ಈಗ ನಾವು ನಮ್ಮ ಫ್ಲೋರಿಗೆ ಹೋಗ್ತಾ ಇದ್ದೀವಿ ನೋಡಿ. ಗುಡ್ ನೈಟ್. ಗುಡ್ ನೈಟ್. ಹೋಗ್ತೀನಿ, ವೈಫೈ ಬರುತ್ತಾ ವಿಡಿಯೋ ಮಾಡ್ಲಿಕ್ಕೆ. ಹೌದು, ಅದೇ ಫ್ಲೋರ್ ಅಲ್ಲ. ಕಾಕ ಅವರು ಮಲಗಿಬಿಟ್ಟಿದ್ದಾರೆ, ಫುಲ್ ರೆಸ್ಟ್ನಲ್ಲಿದ್ದಾರೆ. ಬರೋಬ್ಬರಿ ಊಟ ಹೊಡೆದು ಒಂದು ಸ್ವಲ್ಪ ಜನಕ್ಕೆ ಹೇಳಿದ್ನೆಲ್ಲ ತರ್ಡ್ ಫ್ಲೋರು ನಮಗೆ ಸಿಕ್ಕಿದ್ದು. ಅವರಿಗೆಲ್ಲ ಗುಡ್ ನೈಟ್ ಹೇಳಿ ನಾವು ಕೂಡ ಬಂದ್ವಿ. ನಂತರದಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ರೂಮ್ ಕೂಡ ನಮ್ಮ ಆಂಟಿ ಅಂಕಲ್ ಅವರು ರೂಮ್ ನೋಡಿ, ಹಾಗಾಗಿ ಅವ್ರಿಗೂ ಕೂಡ ಗುಡ್ ನೈಟ್ ಹೇಳಿ ನಾನೀಗ ರೂಮಿಗೆ ಬಂದೆ. ನಮ್ಮ ಆಂಟಿಯವ್ರಿನ ಅಲ್ಲೇ ಇದ್ದಾರೆ, ಮಾತಾಡ್ತಾ ಇದ್ರು ಅವರು. ಹಾಗಾಗಿ ನಾನು ರೂಮಿಗೆ ಬಂದು ಸ್ವಲ್ಪ ಅರ್ಜೆಂಟಾಗಿ ಎಲ್ಲ ಕಡೆ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಹೋಗ್ಬಿಟ್ಟಿದ್ವಿ ನೋಡಿ ಊಟಕ್ಕಾಗಿ. ಯಾಕಂದರೆ ಸ್ವಲ್ಪ ನಾವು ಎಲ್ಲ ಕಡೆ ಜರ್ನಿ ಮಾಡೋದಲ್ಲೆಲ್ಲ ಸ್ವಲ್ಪ ಮಳೆ ಇತ್ತು. ನಾವೇನು ಪ್ಯಾಕಪ್ ಮಾಡಿಕೊಂಡು ನೆಕ್ಸ್ಟ್ ಊರಿಗೆ ಹೋಗ್ಬೇಕಾಗ್ತಿತ್ತು. ಅವಾಗಂದರೆ ನಾವು ವಾಶ್ ಮಾಡಿದ ಬಟ್ಟೆ ಒಂದು ಕವರಿಗೆ ಹಾಕ್ಕೊಂಡು ಹೋಗಿರ್ತಿದ್ವಲ್ಲ. ನೆಕ್ಸ್ಟ್ ಏನೆಲ್ಲಿ ರೀಚ್ ಆಗ್ತೀವಿ ಆ ರೂಮ್ನಲ್ಲಿ ಸ್ವಲ್ಪ ಎಲ್ಲ ಚೇರಿಗೆ ಅಲ್ಲೆಲ್ಲ ಹಾಕಿಬಿಡ್ತಿದ್ವಿ ನೋಡಿ. ಹಾಗಾಗಿ ಸ್ವಲ್ಪ ಮೆಸ್ಸಿ ಅನ್ನಿಸ್ಬೋದು ನಿಮಗೆ ರೂಮೆಲ್ಲ. ಅದಾದ ನಂತರ ಈಗ ಬಂದು ಸ್ವಲ್ಪ ರೂಮ್ ಕೂಡ ಟೂರ್ ಮಾಡಿದ್ದೀನಿ, ಈಗೂ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. 3 ಬೆಡ್ಡಿನ ರೂಮ್ ಕೂಡ ತೊಗೊಂಡಿರ್ತೀವಿ ನಾವು, ಯಾಕಂದರೆ ನಮ್ಮ ಮನೆಯವ್ರು ಬಂದಿರಲಾರ್ದ ಕಾರಣಕ್ಕಾಗಿ ನಾನು ನಮ್ಮ ಆಂಟಿ ಅಂಕಲ್ ಅವ್ರ ಜೊತೆಗೇ ರೂಮ್ ಶೇರ್ ಮಾಡ್ಕೋತಾ ಇದ್ದೆ ನೋಡಿ. ನೋಡ್ತಾ ಇರ್ಬೋದು, ನಾವು ಎಲ್ಲಿ ಹೋದ್ರೂ 3 ಬೆಡ್ಡಿಂದು ರೂಮ್ನೇ ತೊಗೋತಾ ಇದ್ವಿ. ಇದು ಬೆಳಗ್ಗೆ ಟೈಮ್ ನೋಡಿ. ಟಿಫನ್ ಮಾಡಿಕೊಂಡು ದೇವಸ್ಥಾನ ಎಲ್ಲ ಏನಾದರೂ ನೋಡೋ ಪ್ಲೇಸಸ್ ಇದ್ದರೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಬೇಗನೆ ಎದ್ದು ರೆಡಿಯಾಗಿದ್ದೀವಿ. ನೋಡ್ತಾ ಇರ್ಬೋದು, ಈಗ ರೆಡಿಯಾಗಿ ಕುತ್ಕೊಂಡಿದ್ವಿ. ಎಲ್ಲರೂ ಬಂದ ನಂತರ ಟಿಫಿನ್ ಮಾಡಿಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಈಗ ಎಲ್ಲರೂ ಕುತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಟಿಫಿನ್ ಕೂಡ ಅಷ್ಟೇ ವೆರೈಟಿಯಾಗಿಯೇ ಇತ್ತು ನೋಡಿ. ಟಿಫಿನ್ ಬಂದು ಪೋಖ್ರಾದಲ್ಲಿ ಈ ಹೋಟೆಲ್ ಮಾತ್ರ ತುಂಬ ಅಂದ್ರೆ ತುಂಬ ಸೂಪರಾಗಿತ್ತು ನೋಡಿ. ರೂಮ್ಸ್ ಕೂಡ ಅಷ್ಟೇ ನೀಟ್ನೆಸ್ ಆಗಿತ್ತು. ನಂತರ ಟಿಫಿನು, ಡಿನ್ನರು, ಮಧ್ಯಾಹ್ನ ಊಟ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ. ಟೇಸ್ಟಿಯಾಗಿತ್ತು. ಕಾಂಪ್ಲಿಮೆಂಟ್ರಿ ಅಂತಲೇ ಹೇಳ್ಬೋದು ಇದೆಲ್ಲ ನಮಗೆ. ನೋಡ್ತಾ ಇರ್ಬೋದು, ಹಣ್ಣಿಂದ ಹಿಡಿದು ಏನು ಪ್ರತಿಯೊಂದು ಟಿಫಿನ್ ಕೂಡ ಸೂಪರಾಗಿತ್ತು ನೋಡಿ. ಇಲ್ಲಿ ನೋಡ್ಬೋದು, ನಿಜವಾಗ್ಲೂ ನನಗಂತೂ ಒಂದೊಂದು ಹೇಳಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಪರಿ ವೆರೈಟೀಸ್ ಇದ್ದು ನೋಡಿ. ನೋಡ್ತಾ ಇರ್ಬೋದು, ಹಾಗಾಗಿ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ನಾನು. ಒಂದೊಂದು ಹೇಳ್ಕೊತ ಹೋದರೆ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ಫಾಸ್ಟಾಗಿ ಎಲ್ಲರೂ ಟಿಫಿನ್ ಮಾಡ್ತಾ ಇರ್ತಾರೆ. ನಾನು ಬರೀ ವೀಡಿಯೋ ಮಾಡಿಕೊಂಡು ಎಲ್ಲ ಹೆಸರೆಲ್ಲ ಹೇಳ್ಕೊತ ಹೋದರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡು ಶೇರ್ ಮಾಡಿದ್ರಾಯ್ತು ನಿಮ್ಮ ಜೊತೆ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಇಷ್ಟಪಟ್ಟು ತಿಂದ್ವಿ ಅಂತಲೇ ಹೇಳ್ಬೋದು ನೋಡಿ. ಊಟ ಟಿಫನ್ ಎಲ್ಲ ತುಂಬ ಚೆನ್ನಾಗಿತ್ತು ಪೋಖ್ರಾದಲ್ಲಿ. ಮೇಯ್ನಾಗಿ ಬಂದು ಸೂಪರ್ ಅಂದರೆ ಸೂಪರಾಗಿತ್ತು ನೋಡಿ. ಈ ಹೋಟೆಲ್ ಬಂದು ಯಾವುದು ಏನಂತೇಳಿ ಹೇಳ್ತೀನಿ ಅಂತ ಮುಂದೆ, ಯಾವ ಹೋಟೆಲ್ ಇದೆ ಅಂಥೇಳಿ. ಟೀ, ಕಾಫಿ, ಹಾಲು ಎಲ್ಲ ಇರುತ್ತೆ ನೋಡಿ. ಬಟ್ ನಾವೇ ಮಾಡ್ಕೋಬೇಕಾಗುತ್ತೆ. ಯಾರಾದರೂ ಸ್ವಲ್ಪ ಅಲ್ಲಿರೋರಿಗೆ ಮಾಡಿಕೊಡಿ, ನೀವು ಸ್ವಲ್ಪ ಕಾಫಿ ಏನಾದರೂ ಟೀ ಮಾಡಿಕೊಡಿ ಅಂತಂದರೆ ಡಿಕಾಕ್ಷನ್ ಎಲ್ಲ ಇರುತ್ತೆ, ಅವರು ಕೂಡ ಮಾಡಿಕೊಡ್ತಾರೆ ನೋಡಿ. ಈಗ ಎಲ್ಲರದು ಟಿಫಿನ್ ಆಯಿತು. ಈಗ ಟೀ ಕಾಫಿ ಮುಗಿಸ್ಕೊಂಡು ನಾವೀಗ ನೆಕ್ಸ್ಟ್ ಹೋಗ್ತಾಯಿದ್ದೀವಿ ಪ್ಲೇಸಸ್ ನೋಡೋದಕ್ಕೆ. ನಾನು ಜಾಸ್ತಿ ವಾಯ್ಸ್ ಕೊಡ್ತಾಯಿಲ್ಲ ನೋಡಿ, ಸ್ವಲ್ಪ ಎಲ್ಲಿ ಅಪ್ಸೆಟ್ ಇರೋದ್ರಿಂದ. ಯಾವ ರೀತಿ ಬಂದಿದೆ ವಿಡಿಯೋ ಅದೇ ರೀತಿ ಅಪ್ಲೋಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದಲ್ಲ 2 ಸರಿ ನಾನು ಚೆಕ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಸಾರಿ ಅಂತ ಕೇಳ್ತೀನಿ ನೋಡಿ. ನಿಮಗೂ ಕೂಡ ಕೇಳ್ತೀನಿ, ನಾವೇನು ಜರ್ನಿಗೆ ನಾವೆಲ್ಲರೂ ಕೂಡಿ ಹೋಗಿದ್ದೀವಲ್ಲ, ಅದರಲ್ಲಿ ಒಂದು ಮಾತೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಸಾರಿ ಅಂತ ಕೂಡ ಕೇಳ್ತೀನಿ ನೋಡಿ. ನಾನು ಆ ರೀತಿಯಾಗಿ ಹಾಕೋದಿಲ್ಲ, ಸ್ವಲ್ಪ ಮಿಸ್ಟೇಕಾಗಿ ಏನಾದರೂ ಒಂದು ವರ್ಡ್ ಬಂದಿದ್ದರೆ ಕ್ಷಮಿಸ್ರಿ ಅಂತ ಕೂಡ ಕೇಳ್ತೀನಿ ನೋಡಿ. ನೋಡ್ತಾ ಇರ್ಬೋದು, ಈ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತಂತಲೇ ಹೇಳ್ಬೋದು. ಇಲ್ಲಿಂದನೇ ನಾವು ಮುಕ್ತಿನಾಥಕ್ಕೆ ಕೂಡ ಹೋಗ್ತೀವಿ. ಅಲ್ಲಿ ಒಂದಿನ ಸ್ಟೇ ಆಗ್ತೀವಿ ನೋಡಿ.
ಅಲ್ಲಿ ಆದ ನಂತರ ನೆಕ್ಸ್ಟ್ ಡೇ ನಾವು ಇಲ್ಲಿಗೆ ಬಂದು ಮತ್ತು ಒಂದು ಡೇ ಇಲ್ಲಿ ಕೂಡ ಇದ್ದು ನೆಕ್ಸ್ಟ್ ಡೇ ಮತ್ತೆ ಬೇರೆ ಕಡೆ ಹೋಗ್ತೀವಿ. ಹೇಳಿದ್ನೆಲ್ಲ ನಿಮ್ಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ. ಪ್ರತಿಯೊಂದು ನಾವು ಪ್ಲೇಸಸ್ಗೆ ಹೋಗಿದ್ದು ಸ್ವಲ್ಪ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಆಗ್ಬೋದು. ಯಾಕಂತಂದರೆ ಸ್ಕಿಪ್ ಅಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಒಂದೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಕಳೆದೋಗ್ಬಿಟ್ಟವ, ಅಂದರೆ ಮಿಸ್ ಆಗಿದಾವೆ ನೋಡಿ ನನ್ನ ಗ್ಯಾಲರಿಯಲ್ಲಿ. ಹಾಗಾಗಿ ಎಷ್ಟಿದಾವೆ ಅಷ್ಟೇ ನಾನು ನಿಮ್ಮ ಜೊತೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಎಲ್ಲ ಮ್ಯೂಸಿಕ್ ಎಲ್ಲ ಹಾಕಿದ್ರು, ಸಾಂಗ್ಸ್ ಎಲ್ಲ ಇದು ನೋಡಿ, ಅಂದರೆ ನೇಪಾಳ ಸಾಂಗ್ಸ್ ಎಲ್ಲ ಇದ್ದು ಕೇಳೋದಕ್ಕೇನೋ ಒಂಥರ ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತಾ. ನಾವು ಊರಿಗೆ ಬಂದಮೇಲೆ ಸ್ವಲ್ಪ ದಿನ ನೇಪಾಳ ಸಾಂಗು ಮ್ಯೂಸಿಕ್ ಎಲ್ಲ ಕೇಳ್ತಾ ಇದ್ದೆ ನೋಡಿ, ತುಂಬ ಚೆನ್ನಾಗಿ ಅನಿಸಿತ್ತು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. देखिए मैम, ಹೋಗ್ತಾನೆ ನಾವು ಮಾರ್ಕೆಟ್ ಎಲ್ಲ ನೋಡ್ಕೊತಾನೆ ಹೋಗ್ತಾ ಇದ್ದೀವಿ ನೋಡಿ. ಏನೂ ಪರ್ಚೇಸ್ ಮಾಡಿರಲಿಲ್ಲ, ಬಟ್ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಸೋಡಾ ಕೊಡ್ತೀವಿ. ನೀವೊಂದು ನೀವು 3 ತೊಗೊಂಡ್ರೆ 2 ಟೋಟಲ್ 4, ನೀವು 2. ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಮಧ್ಯದಲ್ಲಿ ಟೀ ಕಾಫಿಗೆ ಅಂತೇಳಿ ಕುತ್ಕೊಂಡಿದ್ವಿ, ನೋಡ್ತಾ ಇರ್ಬೋದು. ಅದಾದ ನಂತರ ಈಗ ಮತ್ತೊಂದು ಪ್ಲೇಸಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಒಂದೇ ಒಂದು ಬೇಜಾರು ಅಂತಂದರೆ ವಿಡಿಯೋ ಫೋಟೋ ಕೂಡ ಜಾಸ್ತಿ ಅಲೋ ಇರೋದಿಲ್ಲ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಫೋಟೋಸ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಬಿಡು ಎಲ್ಲ ಗದ್ದಲ ಮಾಡ್ಕೊಂಡ್ರಿ. ಎಲ್ಲರೂ ಕೂಡ ಜೋರು ಹೋದ್ರು ಬರ್ರಿ. ಕೇಳೋಲ್ಲ ಬರ್ರಿ, ಎಲ್ಲ ನಿಮ್ಮಂತವ್ರು ನೋಡಿ ಬರ್ರಿ ಅಂತ.
तू ಮುಂದೆ ತ್ರಾಸ ಆಗ್ತದ ಅದ ಟೈಮ್ ಲ್ಯಾಪ್ಸ್ ಕದಂ यशोदा 7 दिन के अंदर में उनका मृत्यु हो गया। बाद उसकी जो दूसरी बहन थी गौतमी प्रजापति उसने पानी गोद पाला पोता ज्ञानी सब वही बनाया। पिलर ಮತ್ತೆ ನೋಡ್ಲಿಲ್ಲ ಹಾಕ್ತೇವೆ ಹೋಗ್ಬೇಕಾದ್ರೆ ನೋಡೋದು ಈಗ बाग जैसे ऐसे बना था कुप्पा था बाग में। हाँ वो 4 एक 13 13